ಮೋದಿಜಿಯವರ ನಾಯಕತ್ವ ಇಡೀ ದೇಶ ಒಕ್ಕೊರಲಿಂದ ಒಪ್ಕೋತದೆ. ಆಮೇಲೆ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಮಾಡಿದಂತ ಒಂದು ಸಾಹಸ, ಅವರೇನು ಈ ಅತಿವೃಷ್ಟಿ ಅನಾವೃಷ್ಟಿಗಳು ಪ್ರಾರಂಭ ಆದಾಗೂ ಯಾವುದಕ್ಕೂ ಧೃತಿ ಕೆಡದೆ ಜನರನ್ನ ಕೈ ಹಿಡಿದು ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ನಮ್ಮ ನೂತನ ಸಾರಥಿಯಾಗಿ ಬಂದಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು, ಅದಕ್ಕೊಂದು ಸವಾಲಾಗಿತ್ತು, ಈ 3 ಚುನಾವಣೆಗಳಲ್ಲಿ ಇವರು ಸೋಲ್ತಾರೋ ಗೆಲ್ತಾರೋ ನೋಡಿ ಏನಾಗ್ತದೆ ನೋಡ್ಬೇಕಂತ. ಆದ್ರೆ ಜನ ಕೈ ಹಿಡಿದಂತದ್ದು ಮತ್ತೆ ದೇಶದ ಅಭಿವೃದ್ಧಿಯನ್ನ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ, ಸ್ಥಳೀಯ ಪಾಲಿಕೆಗಳ ಅಭಿವೃದ್ಧಿಯನ್ನ ಚಿಹ್ನೆಯಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ತಾಂತ್ರಿಕ ಲಾಭ ಏನು ನಿಮಗೆ ವರ್ಕೌಟ್ ಆಗಿಲ್ಲ, ನಿಮ್ಮನ್ನ ಕೆಲಸ ನೋಡಿ ಮಾತ್ರ ಆಯ್ಕೆ ಮಾಡಿದ್ದಾರೆ. ಅಲ್ಲ, ನಮ್ಮ ಕೆಲಸ ನೋಡಿ ನಾವು ಕೆಲಸದ ಮೇಲೆ MES ಚಿಹ್ನೆ ಆಧಾರದ ಮೇಲೆ ತಾಂತ್ರಿಕವಾಗಿ ಎಷ್ಟೇ ಇದ್ರು ಜನ ನಮ್ಮನ್ನ ಕೈ ಬಿಡೋದಿಲ್ಲ. ನಮ್ಮ ಪಕ್ಷ ಬೆಳಗಾವಿಯಲ್ಲಿ ಅಂತೂ ಚಿಹ್ನೆ ಆಧಾರದ ಮೇಲೆ ಚುನಾವಣೆ ಮಾಡಿದ್ದೇ ಪ್ಲಸ್ ಆಯ್ತು ಬಿಜೆಪಿಗೆ. 9 ಸ್ಥಾನವನ್ನ ಗೆಲ್ಲೋದಕ್ಕೂ ಕಾಂಗ್ರೆಸ್ ಕೂಡ ಅದೇ ಪ್ಲಸ್ ಆಯ್ತು. ಏನಿಲ್ಲ, ನಮ್ಮ ಪಕ್ಷವನ್ನ ಜನ ಇವತ್ತು ಪ್ರತಿ ಸಾರಿನೂ MLA ಗಳು ಗೆಲ್ತಾರೆ, MP ಗೆಲ್ತಾರೆ. ಇವಾಗ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಗುಲ್ಬರ್ಗದಲ್ಲಿ ನಮ್ಮ MLA ಅಲ್ಲ ಬಿಜೆಪಿ MLA ಅಂತ. ಅವ್ರ MLA ಕರ್ಗಿರೋದು 50 ವರ್ಷ 52 ವರ್ಷ 53 ವರ್ಷದಿಂದ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ನೆನಪಿಲ್ಲ. ಗುಲ್ಬರ್ಗದಲ್ಲಿ MP ಇರೋದು ನಮ್ಮ MP ಅಲ್ಲ, ಬಿಜೆಪಿ MP ಅಲ್ಲ, ಕಾಂಗ್ರೆಸ್ MP. ಅದರಲ್ಲಿ ಬಹಳ ಘಟಾನುಘಟಿ ವಿರೋಧ ಪಕ್ಷ ನಾಯಕರಾಗಿದ್ದಂತ, ಕೇಂದ್ರದ ಮಂತ್ರಿ ಆಗಿದ್ದಂತವ್ರು, 9 ಸಾರಿ MLA ಆಗಿದ್ದಂತವ್ರು, 2 ಸಾರಿ ಲೋಕಸಭಾ, 1 ಸಾರಿ ರಾಜ್ಯಸಭಾ ಆಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಅವ್ರ ಸುಪುತ್ರ ಪ್ರತಿಯೊಂದಕ್ಕೂ ನೇರವಾಗಿ ತಗೊಳ್ತಾರೆ. ಮೋದಿಯವರು ವಿಷಯನೇ ತಗೊಂಡ್ ಮಾತಾಡೋಕೆ ಶುರು ಮಾಡ್ತಾರೆ, ದೊಡ್ಡ ನಾಯಕ ಆಗ್ಬೇಕಂತ. ಅದಿನ್ನು ಕನಸು. ಅದು ಅದನ್ನ ಇನ್ನು ಯಾವ ಹಂತದಲ್ಲಿ ಯಾರು ಏನ್ ಮಾತಾಡ್ಬೇಕು ಅದ್ ಮಾತಾಡ್ಬೇಕು. ಆಮೇಲೆ ಕಾಂಗ್ರೆಸ್ ಅವರಿಗೆ ನಾನೊಂದು ಸಲಹೆ ಮತ್ತು ಮನವಿ ಮಾಡೋದೇನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷಗಳು ಇರಬೇಕು, ವಿರೋಧ ಪಕ್ಷಗಳಿದ್ರೆ ಮಾತ್ರ ರಾಷ್ಟ್ರ, ರಾಜ್ಯ, ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಗೌರವ ಸಿಗ್ತದೆ ಅಂತ. ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಬಿಜೆಪಿಯವನಾಗಿ ಹೇಳಬಾರದು, ಆದ್ರೂ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇವ್ರದ್ದು ಡಬಲ್ ಇಂಜಿನ್ ಬಸ್ ಓಡಿಸ್ತಾ ಇದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಓಡಿಸ್ತಾರೆ, ಮುಂದ್ಗಡೆ ಒಂದು ಇಂಜಿನ್ ಸ್ಟೇರಿಂಗ್ ಇದೆ, ಹಿಂದ್ಗಡೆ ಒಂದು ಇಂಜಿನ್ ಸ್ಟೇರಿಂಗ್ ಇದೆ, DK ಶಿವಕುಮಾರ್ ಓಡಿಸ್ತಾರೆ. ಇವತ್ತು ಚುನಾವಣೆ ನಡೀತಾ ಇದ್ರೆ ನಾನು ದೇಹ ಶುದ್ಧಿ ಮಾಡ್ಕೋತೀನಿ, ನಾನು ಆರೋಗ್ಯನ ಅಭಿವೃದ್ಧಿ ಮಾಡ್ಕೋತೀನಿ, ನಾನು ಆರೋಗ್ಯವಾಗಿರ್ತೀನಿ ಅಂತ ಆರೋಗ್ಯ ಧಾಮಗಳಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ತಾವು ಕಸರತ್ ಮಾಡ್ತಕ್ಕಂಥ ಕೆಲಸ ಬೇಕಾಗಿರ್ಲಿಲ್ಲ. ಚುನಾವಣೆಗೆ ಹೋಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಚುನಾವಣೆಗೆ ಹೋಗ್ಲಿಲ್ಲ, DK ಶಿವಕುಮಾರ್ ಮುಖಭಂಗ ಆಗ್ಬೇಕು. ಚುನಾವಣೆಯಲ್ಲಿ ಸೋಲೋದ್ರಿಂದ, ಅಲ್ಲಿ ಸ್ಥಳೀಯ ಸಂಸ್ಥೆಗಳು ಸೋಲೋದ್ರಿಂದ ಇವತ್ತು ಸಿದ್ದರಾಮಯ್ಯ ಒಬ್ಬರೇ ಏಕೈಕ ನಾಯಕರು ಕರ್ನಾಟಕಕ್ಕೆ ಅಂತಕ್ಕಂಥ ಒಂದು ಮಾತನ್ನ ತೋರಿಸ್ಕೊಡ್ಬೇಕು ಹೈಕಮಾಂಡ್ಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಚುನಾವಣೆಗಳಲ್ಲಿ ಸ್ವಲ್ಪ ಕಸರತ್ ಮಾಡಿದ್ರೆ ಅವರು ಈಕ್ವಲ್ ಆಗಿ ಬರ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕಾಲಿಡೋದಕ್ಕೆ ಮಾಡಿದಂತ ಒಂದು ತಂತ್ರಗಾರಿಕೆಯಿಂದ ಅವ್ರ ಪಕ್ಷ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಇವತ್ತು ಮುಂದೆ ಯಾವತ್ತೂ ಅವರು ಬೆಳವಣಿಗೆ ಆಗೋದಿಲ್ಲ. ಅದೊಂದು ಕನಸು ಕಾಣ್ತಾ ಇರ್ತಕ್ಕಂಥ DK ಶಿವಕುಮಾರ್, ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ನೋಡಿ ಅಂತ ಕನಸು ಕಾಣ್ತಿದ್ದಾರೆ. ನೀನ್ ಹೆಂಗಾಗ್ತೀಯ ನಾನು ನೋಡ್ತೀಯ ಅಂತ ಇವ್ರು ಕಾಲಿಡಿತಾನೆ ಇದ್ದಾರೆ ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯ ಜಗ್ಗಾಟ ಈ ಸೋಲಿಗೆ ಕಾರಣ ಅಂತ. ಸೋಲಿಗೆ ಕಾರಣ ಈ ಪಕ್ಷನೂ ಮುಗ್ದಿದೆ, ರಾಷ್ಟ್ರ ಮಟ್ಟದಲ್ಲೂ ಮುಗ್ದಿದೆ, ಏನೋ ರಾಜ್ಯದಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಲ್ಲ. DK ಶಿವಕುಮಾರ್ ಅವರ ನಾಯಕತ್ವವನ್ನ ಮೆಚ್ಕೊಳಕ್ ಇಷ್ಟಪಡದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರನ್ನ ಹೇಗಾದ್ರೂ ಮುಗಿಸ್ಬೇಕು. ಅವ್ರಿಗೆ ತಾಕತ್ತಿಲ್ಲ, ಅವ್ರಿಗೆ ಮಾತಾಡಕ್ ಬರೋದಿಲ್ಲ. ಅವ್ರ ಹಿಂದೆ ಒಂದ್ಸಾರಿ ಹೇಳ್ತಿದ್ರು, ಈ ಕೊರೋನಾ ವಿಷಯದ ಬಂದಾಗ, ನೋಡ್ರಿ ಆ ಸಫಾಯಿ ಜನಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ನರ್ಸ್ಗಳಿಗೆ ಇಂಜೆಕ್ಷನ್ ಕೊಡ್ತಾರೆ, ಮೋದಿ ತಗೊಳ್ಳಿಲ್ಲ, ಯಡಿಯೂರಪ್ಪ ತಗೊಳ್ಳಿಲ್ಲ ಅಂತ ಕೂಗಾಡಿದ್ರು. ಯಾರು? DK ಶಿವಕುಮಾರ್ ಅವರು. DK ಶಿವಕುಮಾರ್ ಕೂಗಾಡಿದಾಗ ಮೋದಿಯವರೇ ತಗೊಂಡ್ರು, ಯಡಿಯೂರಪ್ಪನವರು ತಗೊಂಡ್ರು, ಎಲ್ಲರೂ ತಗೊಂಡ್ರು. ಆಮೇಲೆ ನಾನು ಭಿಕ್ಷೆ ಬೇಡ್ತೇನೆ, ಇಂಜೆಕ್ಷನ್ ಕೊಡಿ ಸ್ವಾಮಿ, ನಮ್ ಜನ ಸಾಯ್ತವ್ರೆ, ನಾನು ಭಿಕ್ಷೆ ಬೇಡ ಕಾಸು ಕೊಡ್ತೀನಿ ಅಂತ ಕೂಗಾಡ್ದಂತ ನಮ್ಮ ಅಪ್ರಬುದ್ಧ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಪದೇ ಪದೇ ಅವರು ಯಾವತ್ತೂ ಈ ತರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಕ್ಕಂಥದ್ದು, ಅವ್ರ ಅಪ್ರಬುದ್ಧತೆಯನ್ನ ತೋರಿಸಂತ ಕೆಲಸಗಳನ್ನ ಮಾಡಿದ್ರು. ಸಿದ್ದರಾಮಯ್ಯರು ನಾಜೂಕಾಗಿ ನೋಡ್ತಾ ಇದಾರೆ, DK ಶಿವಕುಮಾರ್ ನಿನ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ಬಿಡೋದಿಲ್ಲ, ಈ ಪಕ್ಷ ಮುಳುಗೋದ್ರ ಪರವಾಗಿಲ್ಲ, ಮಾತ್ರ ಬಿಡೋದಿಲ್ಲ ಅಂತ ಕಾಯ್ತಾ ಕೂತವ್ರೆ. ಚಾನ್ಸ್ ತಗೊಳ್ಳಲ್ಲ. ಈ ಮಾತಿನ ಅರ್ಥ ಅರಿತೇನೆ ಬರುತ್ತೆ. ಇವತ್ತು ಮತದಾರ ಪ್ರಭು ಬೆಳಗಾವಿಯಲ್ಲಿ ಓಕೆ ಅಂದಿದ್ದಾನೆ, ಆದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ವತಃ ನಿಮ್ಮದೇ ಆಡಳಿತ ಅಲ್ಲ, ಕಡಿಮೆ ಅಂತರದಲ್ಲಿ ಕೆಲವರು ಸೋತಿರೋದ್ರಿಂದ ಆ ಪರಿಸ್ಥಿತಿ ಬಂದಿದೆ. ಇನ್ನೊಂದು 10 ಸೀಟ್ ಹೆಚ್ಚುವರಿ ಬಂದಿದ್ರೆ ನಾವೇ ಅಭೂತಪೂರ್ವವಾದಂತ ಒಂದು ವಿಜಯ ಸಾಧಿಸ್ತಾ ಇದೀವಿ. ಆದ್ರೆ ಎಲ್ಲ ಒಂದು 50 ಓಟು 100 ಓಟು 300 ಓಟು 500 ಓಟಲ್ಲಿ ಕೆಲವರು ಸೋತಿದ್ದಾರೆ. ಸೊ ಹಾಗಾಗಿ ಕೆಲವು ಆತರ ಏರ್ಪೇರ್ ಆಗಿದ್ದೇವಿನ ಕಾಂಗ್ರೆಸ್ ಅವರಂತೂ ನೆಲ ಕಚ್ಬಿಟ್ರು. ಪಾಪ ಆಮ್ ಆದ್ಮಿ ಪಾರ್ಟಿ ಅವರು
ಅವ್ರು ಇನ್ನೂ ಪರಕೆ ಹಿಡ್ಕೊಂಡು ಕಸ ಗುಡ್ಸಕ್ಕೆ ಪ್ರಯತ್ನ ಮಾಡ್ತಾರಿನ ಅವರು ಕಾರ್ಯಕರ್ತನ ತಯಾರು ಮಾಡ್ಲಿಲ್ಲ. ಇವ್ರು ಹೇಳ್ತಾ ಇದ್ರು ಆಗ್ಲೇ ಚುನಾವಣಾ ಆಯೋಗದ ಬೇಕಾದಷ್ಟು ತಪ್ಪುಗಳಾಗ್ತಾ ಇತ್ತು, ಅವ್ರು ನಮ್ಗೆ ದಾರಿಗೂ ಅಡ್ಡಡ್ಡ ಆಗ್ತಾ ಇದ್ರು, 2 ದಿನವರೆಗೂ ಎಲೆಕ್ಷನ್ ಹಿಂದೆ 2 ದಿವಸವರೆಗೂ ಚೆನ್ನಾಗಿದ್ವಿ, ಆಮೇಲೆ ನಮ್ಗೆ ಕೈ ಕಟ್ಬಿಟ್ರು ಅಂತ. ಕೈ ಕಟ್ಟಂತ ನಿಮ್ಗೆ ಕಾರ್ಯಕರ್ತರ ಇಲ್ಲ, ನಿಮ್ಗೆ ಎಲ್ಲಿಂದ ಕೈ ಕಟ್ತಾರೆ? ನೀವು ಅಲ್ಲಿ ಅಲ್ಲ ನೀವು ಒಂದು ಆಮೇಲೆ ನೀವು ಮಾತಾಡಿ, ಪಾಪ ಎಷ್ಟು ಬೇಕು ಮಾತಾಡಿ. ನೀವು ಹೇಳಿದ ಆರೋಪಕ್ಕೆ ನಾವ್ ಹೇಳ್ಬೇಕು. ಕಾರ್ಯಕರ್ತರಿಲ್ಲ ಅಂದ್ರೆ ಕಾರ್ಯಕರ್ತರಿಲ್ಲ, ಹಣ ಇಲ್ಲ, ರಿಸೋರ್ಸ್ ಇಲ್ಲ ಅಂತ ಹೇಳ್ತೀರ ಅವ್ರ. ಅವ್ರದ್ರಿ ಅಲ್ಲ ಇದ್ದಿದ್ರೆ ಅವರು ಚುನಾವಣೆಯಲ್ಲಿ ಗೆಲ್ಬೋದಾಗಿತ್ತು. ಆಮೇಲೆ ಎಲೆಕ್ಷನ್ ಕಮಿಷನ್ ಅವರು ಏನು ಉಪಯೋಗಕ್ಕೆ ಬರ್ದಂಗೆ ಕೆಲಸ ಮಾಡಿದ್ರು ಅಂತಕ್ಕಂಥ ಆರೋಪನ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ನೀವು ಆ ರೀತಿ ಆರೋಪ ಮಾಡ್ಬೇಕಾಗಿಲ್ಲ. ನಿಮಗೆ ಎಲೆಕ್ಷನ್ ಕಮಿಷನ್ ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿದೆ. ಯಾಕೆ ನೀವು ದೂರ ಕೊಡ್ಲಿಲ್ಲ? ನೀವು ವಿದ್ಯಾವಂತರಲ್ವಾ? ನಿಮ್ಗೆ ಅಷ್ಟು ಇದೆಯಲ್ಲ, ಪರಿಜ್ಞಾನ ಇದೆಯಲ್ಲ, ಬಳಸ್ಕೊಳ್ಳಿ. ದೂರ ಕೊಡಿ. ತಪ್ಪಾಗಿದ್ರೆ ಏನಾಗಿದೆ ತಪ್ಪು ಬರೀರಿ ರೈಟಿಂಗ್ ನಲ್ಲಿ. ಬರ್ದಿಲ್ಲ, ಬರೀ ಏನೋ ಟಿವಿ ಚಾನಲ್ ಕೂತ್ಕೊಂಡು ಏನೋ ಒಂದು ಸುಳ್ಳು ಕತೆ ಹೇಳ್ಬೇಕು. ಕತೆ ಹೇಳ್ಬಿಟ್ಟು ಆಮ್ ಆದ್ಮಿ ಪಾರ್ಟಿಗೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದು ಒಂದು ಕಾರ್ಪೊರೇಷನ್ ಒಂದು ಚುನಾವಣೆಯಲ್ಲಿ ಗೆದ್ಬಿಡಿ ಅವರು ಎಲ್ಲ ಚಾನ್ಸ್ ಇಲ್ಲ. ಆದ್ರೆ ಅವ್ರಿಗೆ ನಾನ್ ಹೇಳೋದು ಗೆಲ್ಲಿ, ಒಂದಲ್ಲ 100 ಗೆಲ್ಲಿ, 1000 ಗೆದ್ಬಿಡಿ. ಅವ್ರೆ ಕೆಲಸ ಮಾಡೋರಿಗೆ ಜನ ವೋಟ್ ಹಾಕ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ದೇಶದಲ್ಲಿ ಇವತ್ತು ಅವ್ರೇನಾದ್ರು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆಗದೆ ಇದ್ದಿದ್ರೆ ಇವತ್ತು ತಾಲಿಬಾನ್ ಅವರು ಏನು ಆರ್ಭಟ ಮಾಡ್ತಾವ್ರೋ ಮೊದಲು ಟಾರ್ಗೆಟ್ ಮಾಡ್ತಾ ಇದ್ದೆ ನಮ್ಮನವರು. ಇವತ್ತು ಅವರೊಬ್ಬ ಸಿಂಹ ಇದೆ ಅಲ್ಲಿ, ಕಾಯ್ತಾನಪ್ಪ, ಹುಷಾರಾಗಿ ಬಡಿತಾನ ಬೈಕ್ ಅವ್ರು ದೂರ ಇದ್ದಾರೆ. ಇಲ್ಲದಿದ್ರೆ ಇವತ್ತು ರಾಹುಲ್ ಗಾಂಧಿ ಏನಾದ್ರು ನಾಯಕತ್ವದಲ್ಲಿ ಇದ್ದಿದ್ರೆ ಯಾವಾಗ ಮಾರಾಟ ಮಾಡ್ಬಿಡ್ತಾ ಇದ್ರು ಅವರು. ಬಹುತೇಕ ಮತ್ತೆ ನೀವು ಈ ಎಮೋಷನ್ಸ್ ಮತ್ತೆ ನೆಕ್ಸ್ಟ್ ಬರ್ತಕ್ಕಂತ MP ಚುನಾವಣೆಗೆ ಲಿಂಕ್ ಮಾಡುವಂತ ಎಲ್ಲಾ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದೆ. ತಾಲಿಬಾನ್ ವಿಚಾರ, ಅಫ್ಘಾನಿಸ್ತಾನ ವಿಚಾರ. ನಾವು ರಾಜ್ಯ ಆಗಲ್ಲ, ನಮ್ಗೆ ಅಧಿಕಾರ ಮುಖ್ಯ ಅಲ್ಲ. ದೇಶದ ಪ್ರತಿಯೊಂದು ಮಾನವನ ಪ್ರತಿಯೊಬ್ಬರ ಆಶಯಗಳನ್ನ ಈಡೇರಿಸುವಂತ ಕೆಲಸ ಮಾಡೋದು, ಈ ದೇಶವನ್ನು ಸಮೃದ್ಧಿಯಾಗಿ ಬೆಳೆಸುವಂತದ್ದು, ದೇಶಭಕ್ತರನ್ನ ತಯಾರು ಮಾಡುವಂತ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸ ಬಿಜೆಪಿ ಅವ್ರು ಮಾಡೇ ಮಾಡ್ತಾರೆ. ಅಧಿಕಾರಕ್ಕಾಗಿ ನಾವು ಯಾವತ್ತೂ ಓಲೈಸೋ ಕೆಲಸ ಮಾಡೋದು. ಉಷಾ ಮೋಹನ್ ಎಲೆಕ್ಷನ್ ಕಮಿಷನ್ ಅನೈತಿಕವಾಗಿ ಚುನಾವಣೆ ಮಾಡ್ತಾ ಇದ್ರೆ ಅಂತ ತೋರಿಸ್ತಾ ಇದ್ದಾರೆ. ಮಾಡ್ಬೇಕಾದ್ರೆ ನೀವು ವೋಟರ್ ಲಿಸ್ಟ್ ಇರಲ್ಲ ಅಲ್ಲಿ. ಸರ್, ಕಾಂಗ್ರೆಸ್ ಕೂಡ ಇದ್ರ ಬಗ್ಗೆ ದನಿ ಎತ್ತಬಹುದಿತ್ತಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ. ಈಗ ಈ ರೀತಿ MLA ಇರೋದು, ಕಾಂಗ್ರೆಸ್ MLA ಇರೋದು, ಅತಂತ್ರ ಪ್ರಶ್ನೆ ಬರಲ್ಲ. ನೀವು MLA ಇದ್ರೆ ನೀವು ಗೆಲ್ಬೇಕಾಗಿತ್ತು. ನೀವು ಅತಂತ್ರ ಆಗಿರೋದು ಅಲ್ಲ, ನೀವೇ ಅತಂತ್ರ ಆಗಿರೋದು. ನೀವ್ ಯಾಕೆ ಇವಾಗ ಅಲ್ಲಿ MLA ಯಾರು? ಈಗ ಅಲ್ಲಿ ಏನಿದೆ ಒಂದು ತಾಲೂಕಲ್ಲಿ ದೊಡ್ಡಬಳ್ಳಾಪುರದಲ್ಲಿ MLA ಯಾರು? ಕಾಂಗ್ರೆಸ್ MLA. ಯಾಕೆ ನೀವು ವೋಟ್ ಹಾಕಿಲ್ಲ? ನಿಮ್ಗೆ ಇವಾಗ ನೀವು ವೋಟ್ ಹಾಕದೇ ಇರೋದಕ್ಕೆ ಕಾರಣ ಏನು? ನಿಮ್ಮ ನಾಯಕರು, ಈಗ ನಿಮ್ಮ ಅಲ್ಲಿ ಇರ್ತಕ್ಕಂಥ ಶಾಸಕರು ಮಾಡ್ತಕ್ಕಂಥ ಕೆಲಸಗಳು. ಹೇಳ್ತಕ್ಕಂಥ ಮಾತನ್ನು ಮಾತಾಡಿ. ಈಗ 55 ವರ್ಷ ಆಳ್ವಿಕೆ ಮಾಡಿ ಭ್ರಷ್ಟಾಚಾರ ಮಾಡಲಿಲ್ಲ. ನರೇಂದ್ರ ಮೋದಿ ತರ ಭ್ರಷ್ಟಾಚಾರ ಮಾಡಲಿಲ್ಲ. ನರೇಂದ್ರ ಮೋದಿ ಇದು ಹೇಳ್ತಿ ಕೇಳಿ. ನರೇಂದ್ರ ಮೋದಿ ಒಬ್ಬ ಭ್ರಷ್ಟ ತಗೊಂಡು ರಫೇಲ್ ಹಗರಣ ತಗೊಂಡು ಚುನಾವಣೆ ಮಾಡ್ತಿದ್ರು. ದೇಶದ ಅಭಿವೃದ್ಧಿ ನರೇಂದ್ರ ಮೋದಿ ನರೇಂದ್ರ ಮೋದಿನ ಭ್ರಷ್ಟಾಚಾರ ಮಾಡೋದು ನಾಗಪುರ. ನಾಗಪುರದ ಸಂಘಟನೆಗೆ ದೇಶವನ್ನ ಲೂಟಿ ಮಾಡಿ ನರೇಂದ್ರ ಮೋದಿ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ದೇಶದಲ್ಲಿ ಒಳ್ಳೆ ರಿಚೆಸ್ಟ್ ಪಾರ್ಟಿ ಅಂತೀರ. ಒಳ್ಳೆ ರಿಚೆಸ್ಟ್ ಪಾರ್ಟಿ, ಒಳ್ಳೆ ದೊಡ್ಡ ಪಾರ್ಟಿ. ನರೇಂದ್ರ ಮೋದಿ ಅವರ ದುಡ್ಡು ಎಲ್ಲಿಂದ ಬರಲ್ಲ, ಅದು ತಪ್ಪು. ಪಾರದರ್ಶಕತೆ ಇಲ್ಲ. ನಮ್ಗೆ ಬಹುಮತ ಇದೆ. ಅಶೋಕ್ ಅವರು ಕುಮಾರಸ್ವಾಮಿ ಜೊತೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಬಂದ್ರು ಸಂಜೆ. ಯಾಕಂದ್ರೆ ಭೇಟಿ ಮಾಡಿದ ತಕ್ಷಣ ಅವರು ಓಟ್ಗಳ ತಂದು ನಮ್ಗೆ ಕೊಟ್ಬಿಟ್ರು ಅಂತನಾ? ಏನ್ ಮಾತಾಡ್ತೀರಾ? ಇವತ್ತು ನೀವು ಪ್ರಭುತ್ವ ಕಲಬುರಗಿಯಲ್ಲಿ ಅದ್ರ ಬಗ್ಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಏನಾಗಿದೆ ರಾಜ್ಯ ಸರ್ಕಾರಕ್ಕೆ ವಿಶ್ವಾಸ ತಗೊಳ್ಳಿ. ಅಮ್ಮಾಯಿ ಅವ್ರನ್ನ ತಿರಸ್ಕಾರ ಮಾಡಿದ್ರು ಜನ. ಗೆದ್ದಿರೋರು ಅವ್ರದೇ ರಾಜ್ಯ ಸರ್ಕಾರ, ಅವ್ರದೇ ಕೇಂದ್ರ ಸರ್ಕಾರ
ಮೇಲೆ ಹೋಗುವಂತದ್ದು. ನಮ್ಮ ಪಕ್ಷ ಯಾವತ್ತು ಕಾರ್ಯಕರ್ತರ ಕೊನೆ ಸಾಲಿನಲ್ಲಿ ಇರತಕ್ಕಂಥ ಕಾರ್ಯಕರ್ತ ಆತನ ಒಂದು ಜವಾಬ್ದಾರಿಯುತವಾದಂತ ದೇಶದ ಭಕ್ತಿ ಇದೆಯಲ್ಲ, ದೇಶಭಕ್ತಿ, ದೇಶದ ಬಗ್ಗೆ ವಿಶೇಷವಾದ ಕಾಳಜಿ. ನಮ್ಗೆ ಅಧಿಕಾರಗಳು ಮುಖ್ಯ ಅಲ್ಲ. ನಾನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು. ಅಭಿವೃದ್ಧಿ ಮುಖ್ಯ ಅಲ್ಲ, ದೇಶಭಕ್ತಿ ಮುಖ್ಯ ಅಲ್ಲ. ಅಭಿವೃದ್ಧಿ ಮುಖ್ಯ ನಮ್ಗೆ. ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡತ್ತದು. ದೇಶಭಕ್ತಿ ಅಂತಂದ್ರೆ ಅಭಿವೃದ್ಧಿ ಅಂತ. ದೇಶನ ವಿಭಜನೆ ಮಾಡಂತ ಕೆಲಸ ಮಾಡಲಿಲ್ಲ ಕಾಂಗ್ರೆಸ್ ಅವ್ರು ಮಾಡ್ದಂಗೆ. ದೇಶ ವಿಭಜನೆ ಮಾಡಿ ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಕಾಂಗ್ರೆಸ್ನ ಇತಿಹಾಸವೇ ನಿಮ್ಮ ಮುಂದಿನ ಫ್ಯೂಚರ್ ನ ಬಂಡವಾಳ. ಹೌದು. ಅವ್ರು ಇವತ್ತು ದೇಶ ಒಡೆದ ಹೋಗಿದ್ರೆ, ಇವತ್ತು ಅಖಂಡ ದೇಶವಾಗಿ ಉಳಿದಿದ್ರೆ, ಇವತ್ತು ಮುಸಲ್ಮಾನರು ಇವತ್ತು ನಮ್ಮ ದೇಶದಲ್ಲಿ ಉಳ್ಕೋತಾ ಇದ್ರು. ಆದ್ರೆ ದೇಶ ವಿಭಜನೆ ಆದಾಗ ಪಾಕಿಸ್ತಾನ ಬಿಟ್ಕೊಟ್ಟಿದ್ ಯಾರು? ಅವ್ರಿಗೆ ಸ್ಥಳೀಯ ವಿಚಾರ ಇತಿಹಾಸ ಬಿಜೆಪಿ ನಾಗಪುರದ ಮಾಹಿತಿ ಜ್ಞಾನ ಇಲ್ಲ, ಇತಿಹಾಸ ಜ್ಞಾನನೂ ಇಲ್ಲ, ಸಾಮಾನ್ಯ ಜ್ಞಾನನೂ ಇಲ್ಲ. ಅದು ಇಟ್ಕೊಂಡು ಹಿಂದೂಗಳು ಬೇಡ ನೋಡ್ರಿ, ಚುನಾವಣೆ ಆಗೋದು ಯಾರ ಮೇಲೆ? ನಾಗಪುರದ ಅಜೆಂಡಾ ಮೇಲೆ ಚುನಾವಣೆ ಆಗುತ್ತೆ. ಪ್ರಣಾಳಿಕೆ ಮೇಲೆ ಚುನಾವಣೆ ಆಗುತ್ತೆ. ಪ್ರಣಾಳಿಕೆಯನ್ನು ಏನು ತಗೋತೀವಿ? ಹಣ ರಾಜಕೀಯ ಮಾಡಿ, ದೇಶವನ್ನ ಉದ್ಧಾರ ಕಮ್ಮಿನಲ್ಲಿ ಮಾಡಿ, ಚುನಾವಣೆ ಮಾಡಿ. ಒಂದು ಬಹಳ ಈಕ್ವಲ್, ಬಿಜೆಪಿ ತರ ಈಕ್ವಲ್ ಅಂತ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಆಚಾರ್ಯ ಅವ್ರನ್ನ ಅಡ್ಡ ಇಟ್ಕೊಂಡು ಆಚಾರ್ಯ ಅವ್ರನ್ನ ಉಪವಾಸ ಕೂರಿಸಿ ನೀವು ಬಂದವರು ಇವತ್ತು ಕೇಜ್ರಿವಾಲ್ ಯಾವತ್ತೂ ದೇಶದ ಬಗ್ಗೆ ಅಣ್ಣಾಚಾರ್ಯನ ಏನ್ ಮಾಡಿದ್ರಿ ನೀವು? ಎಲ್ಲಿದ್ದಾರೆ ಅಣ್ಣಾಚಾರ್ಯ? ಆಮ್ ಆದ್ಮಿ ಪಕ್ಷದ ನಾಯಕತ್ವ ದೇಶದ ಬಗ್ಗೆ ಮಾತಾಡ್ತಾರೆ ನೀವು. ಅಣ್ಣಾಚಾರ್ಯ ಎಲ್ಲಿದ್ದಾರೆ? ಅಣ್ಣಾಚಾರ್ಯ ಎಲ್ಲೋದ್ರು? ಏನಾಗ್ತಾ ಇದ್ದಾರೆ? ಅವ್ರ ಬಗ್ಗೆ ಕಾಳಜಿ ಅಧಿಕಾರಿಗಾಗಿ ಕೇಜ್ರಿವಾಲ್ ಅನುಬಲ ಇದೆ. ನೀವೊಂದು ಟೋಪಿ ಹಾಕೊಂಡು ಮಾತಾಡ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಅಂತ ಮಾತಾಡ್ಕೊಂಡು ಅನುಬಲ ಜನಬಲದ ಮೇಲೆ ಗೆಲ್ಲಿ. ಎಲ್ಲಾ ಪಕ್ಷಗಳು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಉಷಾ ಮೋಹನ್ ಅವ್ರಿಗೆ ಬಹಳ ಮುಖ್ಯ. ಕೇಜ್ರಿವಾಲ್ ಇವತ್ತು ಅಣ್ಣಾಚಾರ್ಯ ಅವರು ಎಲ್ಲಿದ್ದಾರೆ? ಎಲ್ಲಿ ಬಚ್ಚಿಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಅವರು? ಅದನ್ನ ಹೇಳ್ಬೇಕು. ಅದು ಬಹಿರಂಗ ಪಡ್ಲಿ, ಗೊತ್ತಾಗ್ಲಿ. ಅವ್ರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ರಲ್ಲ, ಅವ್ರು ಎಲ್ಲಿ ಕಟ್ಟಿದ್ರು ನೀವು? ಬರ್ತೇನೆ ನಟರಾಜ್ ಗೌಡ. ಅಲ್ಲಲ್ಲ, ಇವತ್ತು ನೀವು ಗುಬೆ ಕೂರ್ತೀರಾ? ಸ್ವತಂತ್ರವಾಗಿ ಬಿಡಿ ಅವ್ರನ್ನ. ಮಾಧ್ಯಮಗಳನ್ನ ನಿಯಂತ್ರಣ ಮಾಡ್ತಾರೆ. ಯಾವ ಮಾಧ್ಯಮಗಳು ಯಾವ ಅವುಗಳ ಮೇಲೆ ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತ ಇದು ಕೇಂದ್ರದಲ್ಲಿ ನಿಮ್ಮ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಈ ತರ ನಿಮ್ಗೆ ಅನಿಸಿಕೆ ಬರ್ಲಿಲ್ವಾ? ನಿಮ್ಮ ಆಡಳಿತದ ಅವಧಿಯಲ್ಲಿ ಈ ತರ ಆಗಿತ್ತು. ಬಹಳ ಮಾಧ್ಯಮಗಳು ಕೆಲಸ ಮಾಡೋದ್ರ ಬಗ್ಗೆ ಬಿಜೆಪಿ ನಾಯಕರುಗಳೇ ಅದಕ್ಕೆ ಮಾಲೀಕರಾಗಿದ್ದಾರೆ. ಜನ ಎಚ್ಚೆತ್ಕೋತಾರೆ. ಅದೆಲ್ಲ ಸುಳ್ಳು. ನಿಮ್ಮಂತವ್ರದೆಲ್ಲ ಬಿಜೆಪಿ ಅಲ್ಲ, ನಿಮ್ದೆಲ್ಲ ಬಿಜೆಪಿ ಅಲ್ಲ. ಎಲ್ಲ ಅವ್ರ ಮಗಳು 23 ವರ್ಷದ ಹುಡುಗಿ 125 ಕೋಟಿ ವೈಟ್ ಅಮೌಂಟ್ ಇದೆ. ಹೇಗ್ ಬಂದ್ಬಿಡ್ತಾರೆ ಸ್ಟೂಡೆಂಟ್ಗೆ? ಬಿಜೆಪಿ ಮಾನ ಮರ್ಯಾದೆ ಇಲ್ಲ. ಲಂಚನ RTGS ಅಲ್ಲಿ ತಗೊಂತಾರ ಲಂಚನ. ಆಮೇಲೆ ಬಿರ್ಲಾ ಡೈರಿ ಈಚೆಗೆ ಬಂದಿದ್ರೆ, ತನಿಖೆ ಆಗಿದ್ರೆ ನರೇಂದ್ರ ಮೋದಿ ಜೈಲ್ಗೆ ಹೋಗ್ತಾ ಇದ್ರು. ರಫೇಲ್ ಹಗರಣದಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗಿದ್ರೆ ನರೇಂದ್ರ ಮೋದಿ ಒತ್ತಾಯಿಸಬೇಕಲ್ಲ. ತನಿಖೆಗೆ ಒತ್ತಾಯಿಸಿ. ಯಾಕೆ ಜಡ್ಜ್ಗಳು ಬೀದಿಗೆ ಬಂದು ಪ್ರತಿಭಟನೆ ಆಗ್ತದೆ ಅನ್ಕೋತೀರ ನೀವು? ತನಿಖೆ ಆಗುತ್ತಾ ಇಲ್ಲ? ತನಿಖೆ ಆಗಲ್ಲ. ದೇಶ ನೀವು ಅಧಿಕಾರ ಮಾಡುವಾಗ ನೀವು 65 ವರ್ಷ ದೇಶದಲ್ಲಿ ಕಾನೂನು
ಎಷ್ಟವಾದ ಬಂಗಲೆ, ಅರಮನೆ, ಎಂತ ಅರಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಕೋಟಿಗಳ ಇನ್ವೆಸ್ಟ್ಮೆಂಟ್ ಅದು ಅಂತ. ಹೇಗಿದ್ಯಪ್ಪ ನೀನು ಬಸ್ ಓಡಿಸ್ಕೊಂಡಿದ್ದಾನೆ, ಬಸ್ ಡ್ರೈವರ್ ಇವರು ಓಡಿಸ್ತಾರೆ. ಕುಮಾರಸ್ವಾಮಿ ಕೂತ್ಕೊಂಡಾಗ ಇವರೇ ಬಸ್ ಓಡಿಸ್ಬಿಡ್ತಾರೆ. ಬಿಸ್ನೆಸ್ ಮ್ಯಾನ್ ಲೆಕ್ಕ ಕೊಡಪ್ಪ, ಆ ಬಿಸ್ನೆಸ್ ಮ್ಯಾನ್ ಲೆಕ್ಕ ಕೊಡು. ಕಳ್ರ ಇದಾರೆ ಬಿಜೆಪಿ ಎಲ್ಲ ಕಳ್ರಿದಾರ್ರಿ, ಅವರೆಲ್ಲ ಬಿಸ್ನೆಸ್ ನಿಮ್ಗೆ ಯಾರು ಕೇಳಿ ನಮ್ಗೆ ಖುಷಿ ಇದೆ. ಕಡ್ಡಾಯ ಮತದಾನ ಜಾರಿ ಮಾಡ್ಬೇಕು ಅಂತೇಳಿ ಈಗಾಗಲೇ ಗುಜರಾತ್ ಅಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಜಾರಿ ಆಗಿದೆ. ಇಲ್ಲೂ ಆಗ್ಬೇಕಾಗಿದೆ, ಇವತ್ತು MLA ಗಳಿಗೂ ಆಗ್ಬೇಕಾಗಿದೆ, MP ಗಳಿಗೂ ಆಗ್ಬೇಕು. ಕಡ್ಡಾಯ ಮತದಾನ ಆಗ್ಲೇಬೇಕು. ಮತದಾನ ಯಾರು ಮಾಡಲ್ಲ ಅವ್ರನ್ನ ಸೌಲಭ್ಯಗಳನ್ನ ಕಡಿತ ಮಾಡ್ಬೇಕು. ಅದನ್ನ ಮಾಡೋದಕ್ಕೆ ಆಮ್ ಆದ್ಮಿ ಅಕ್ಕನ ಪರವಾಗಿ ನಾವು ಕೇಂದ್ರ ಸರ್ಕಾರದ ಮೋದಿವರೆಗೂ ಕೇಳ್ಕೊಂಡಿದ್ದೀವಿ. ಮೋದಿಯವರು ಈಗಾಗಲೇ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗೆ ಮಾಡಿದ್ದಾರೆ. ಗುಜರಾತ್ ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗೆ ಕಡ್ಡಾಯ ಮತದಾನ ಜಾರಿ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಸರ್. ರೈಟ್ ಸರ್. ಅಲ್ಲ ಅಂತ ಇಲ್ಲಪ್ಪ ಎಗ್ಲ ಮೇಲೆ ಇತ್ತು, ಎಲ್ಲೋಯ್ತು ಅಂತ ಅದು ಕುಂಬಳಕಾಯಿನ ಎತ್ತಿ ಪಕ್ಕಕ್ಕೆ ಇರುವಂತ ಕೆಲಸ, ಇಲ್ಲದೆ ಇದ್ರು ಇದೇನೋ ಅಂತ ನೋಡ್ಕೊಳ್ಳುವಂತ ಕೆಲಸ, ಈ ಕೆಲಸನ ಮಾಡೋದು ಕಾಂಗ್ರೆಸ್ನವರು. ಕುಂಬಳಕಾಯಿ ಕಳ್ಳ ಅಂತ ಇವ್ರು ಹೆಗಲ್ ಮುಡ್ಕೋತಾರೆ. ನಿಮ್ಮ ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರು ನೀವು ಎಲೆಕ್ಷನ್ ನಿಲ್ಸಿ ಗೆಲ್ಸಿದ್ರೆ ಅವ್ರು ಯಾಕೆ ಬೇರೆ ಕಡೆ ಮಾರಾಟ ಆಗ್ತಾರೆ? ಕಡ್ಕೊಳ್ಳಿ ನೀವು. ಕೊಂಡ್ಕೊಳ್ಳೋ ಗಡಿ ಇಲ್ಲ, ಮನೆಯ ಕಾರ್ಯಕರ್ತರನ್ನ, ಸದಸ್ಯರನ್ನ ನಾಗ್ಪುರ ಗ್ರೀನ್ ಸಿಗ್ನಲ್ ಇದೆ.